ಇವತ್ತು ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಯಾಕಂದರೆ ರೇಣುಕಾಸ್ವಾಮಿ ಅವರ ಮಡದಿ ಗರ್ಭಿಣಿ ಆಗಿದ್ದಾರೆ, ತಂದೆ ತಾಯಿ ಏಜ್ಡ್ ಪರ್ಸನ್ ಇದ್ದಾರೆ, ಏನು ಹೇಳ್ತಾರೆ ಸರ್? ಅದೇ ಸರ್, ನಾನು ಈಗ ಅದನ್ನೇ ಹೇಳಿದ್ದೀನಿ, ಅವ್ರಿಗೆ ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ. ಅವ್ರ ಮನೆಯವ್ರಿಗೂ ಮೊನ್ನೆ ಎಲ್ಲ ಅನಾರೋಗ್ಯ ಇತ್ತು, ಮತ್ತೆಲ್ಲ ಬ್ಲಡ್ ಸಹ ಕಡಿಮೆ ಇತ್ತು. ಎಲ್ಲ ಡಾಕ್ಟ್ರು ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ಬ್ಲಡ್ ಎಲ್ಲ ಹಾಕಿ ಅವರ ತಂದೆ ತಾಯಿ ಬಂದಿದ್ದರು, ಒಂದೆರಡು ದಿವಸ ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇವ್ರ ತಂದೆ ತಾಯಿಗಂತೂ ಅವರಿಗೆ ಮಾತೇ ಇಲ್ಲ. ಅವ್ರನ್ನ ಈ ಸಂದರ್ಭದಲ್ಲಿ ಮಾತಾಡ್ಸೋದು ಭಾಳ ಕಷ್ಟ ಸರ್. ನೋವಿದೆ, ತುಂಬಾ ನೋವಿದೆ. ಏನೋ ಸರ್, ಏನು ಹೇಳಬೇಕು ಅಂತಂದರೆ ಅರ್ಥ ಆಗ್ತಿಲ್ಲ. ಅದು ಒಂದೇ ಸರ್, ನಮಗೆ ಭರವಸೆ ಇದೆ, ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಸಹ ನ್ಯಾಯಾಲಯ ಶಿಕ್ಷೆ ಕೊಡ್ತದೆ, ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಸರ್. ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯನ್ನು ನಾನು ಖಂಡಿತವಾಗ್ಲೂ ಭಾಳ ನೆನೆಸ್ಕೊಳ್ತೀವಿ ಸರ್. ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸರ್. ಸುಮಾರು 3900 ಪುಟಕ್ಕೆ ಹೆಚ್ಚು ಪುಟಗಳ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಆರೋಪಿಗಳಿಗೆ ಯಾವ ರೀತಿ ಕಠಿಣ ಶಿಕ್ಷೆ ಆಗಬೇಕಂತ ಹೇಳ್ತಾರೆ? ಇಲ್ಲ, ಅದೇ 3991 ಅಂತ ನಾನು ನೋಡಿದೆ ಮಾಧ್ಯಮದಲ್ಲಿ. ನಾನು ಶಿಕ್ಷೆ ಯಾವ ರೀತಿ ಆಗಬೇಕು ಅನ್ನೋದು ನಾನು ಹೇಳೋದಲ್ಲ ಸರ್, ನ್ಯಾಯಾಲಯ ಹೇಳ್ತದೆ. ಆ ನ್ಯಾಯಾಲಯದಲ್ಲಿ ಏನು ಶಿಕ್ಷೆ ಕೊಡ್ತದೋ ಅದಕ್ಕೆ ನಾವು ತಲೆಬಾಗ್ತೀವಿ ಸರ್, ತಲೆಬಾಗಿ ಒಪ್ಕೊಳ್ತೀವಿ ಸರ್. ಅದು ಯಾಕೆಂದರೆ ಏನು ಕಾನೂನಲ್ಲಿದೆಯೋ ಅದೇ ಶಿಕ್ಷೆ ಕೊಡ್ತಾರೆ ನ್ಯಾಯಾಧೀಶರು. ಆದ್ದರಿಂದ ಒಂದು ಮನವಿಯನ್ನು ಮಾಡ್ಕೊಳ್ಳೋದು, ಶೀಘ್ರವಾಗಿ ತ್ವರಿತವಾಗಿ ವಿಚಾರಣೆ ಆಗಲಿ, ಟ್ರಯಲ್ ಆಗಲಿ, ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ತ್ವರಿತವಾಗಿ ಆಗಲಿ. ಮುಂದೆ ಯಾವಾಗಲೂ ಈ ಮನುಕುಲದಲ್ಲಿ ಇಂತಹ ಒಂದು ಘೋರ ಕೃತ್ಯಗಳು ನಡಿಬಾರ್ದು ಅನ್ನುವಂಥದ್ದು. ಯಾಕಂದರೆ ನಾನು ಗೊತ್ತಿಲ್ಲ ಅವರ ಅಪರಾಧಿ ಯಾವುದೋ ಇಲ್ಲೋ ಗೊತ್ತಿಲ್ಲ, ಇರ್ಬೋದು. ಯಾಕಂದರೆ ಇದನ್ನೆಲ್ಲ ಮಾಡಿ ಈ ಒಂದು ಅವ್ರನ್ನ ರೋಲ್ ಮಾಡೆಲ್ಗಳಾಗಿ ಸಾಕಷ್ಟು ಜನರು, ಇಂದಿನ ಯುವಕರು ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಅವರಿಗೆ ಇಂತಹ ಒಂದು ಸಂದೇಶ ಹೋಗಬಾರ್ದು ಸರ್. ಆದ್ದರಿಂದ ಸ್ವಲ್ಪ ತಕ್ಷಣವೇ ಶಿಕ್ಷೆ ಆದರೆ ಏನಾಗುತ್ತೆ ಅನ್ನೋದು ಅವ್ರಿಗೂ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ, ಅಂತಹವರಿಗೆ ಬದಲಾವಣೆ ಆಗಲಿಕ್ಕೆ ಅದು ಅನುಕೂಲ ಆಗ್ಬೋದು ಅನ್ನುವಂಥದ್ದು ನನ್ನ ಭಾವನೆ ಸರ್. ತ್ವರಿತ ವಿಚಾರಣೆ ಆಗಲಿ, ಕಠಿಣ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ರೇಣುಕಾಸ್ವಾಮಿ ಅವರ ಚಿಕ್ಕಪ್ಪ ಷಡಕ್ಷರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದ್ರೂರು, TV9 ಚಿತ್ರದುರ್ಗ.